ನಮಸ್ಕಾರ ಪ್ರಿಯ ವೀಕ್ಷಕರೇ. ಜ್ಯೋತಿಷ್ಯದ ಆಳವಾದ ರಹಸ್ಯಗಳು ಮತ್ತು ನಿಮ್ಮ ಜೀವನದ ಗುಪ್ತ ಭವಿಷ್ಯವನ್ನು ತಿಳಿಸುವ ನಿಮ್ಮದೇ ಚಾನೆಲ್ ಸನಾತನ ಭವಿಷ್ಯಗೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ಜೀವನದಲ್ಲಿ ಏನೋ ದೊಡ್ಡದು ಆಗಬೇಕು ಅನಿಸುತ್ತಿದೆಯಾ? ಬಹಳ ಶ್ರಮಪಟ್ಟರೂ ಫಲ ಮಾತ್ರ ಕೈ ಸೇರುತ್ತಿಲ್ಲ ಅಂತ ಅನಿಸುತ್ತಿದೆಯಾ? ಕೈಗೆ ಬಂದ ಅವಕಾಶ ಕೊನೆಯ ಕ್ಷಣದಲ್ಲಿ ತಪ್ಪಿಸಿಕೊಳ್ಳುತ್ತಿದೆ ಅನ್ನೋ ನೋವು ನಿಮ್ಮೊಳಗಿದೆಯಾ? ಹಾಗಾದರೆ ಈ ವಿಡಿಯೋ ನಿಮ್ಮಿಗಾಗಿಯೇ. ಏಕೆಂದರೆ 2026ರ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಕೇವಲ ಒಂದು ಸಾಮಾನ್ಯ ತಿಂಗಳಲ್ಲ, ಇದು ನಿಮ್ಮ ವಿಧಿಯ ದಿಕ್ಕನ್ನೇ ಬದಲಾಯಿಸಬಲ್ಲ ಶಕ್ತಿಶಾಲಿ ಸಮಯ. ವಿಶೇಷವಾಗಿ ಮೇ 15ರ ನಂತರ ನಡೆಯಲಿರುವ ಆ ಒಂದು ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಹಣ, ಉದ್ಯೋಗ, ಕುಟುಂಬ ಮತ್ತು ಅದೃಷ್ಟದ ಹೊಸ ಅಧ್ಯಾಯವನ್ನ ಆರಂಭಿಸಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ತಿಂಗಳು ನಿಮಗೆ ಕುಬೇರ ಯೋಗ ತರುತ್ತದೆಯಾ, ಅಥವಾ ಅನಿರೀಕ್ಷಿತ ಖರ್ಚು ಮತ್ತು ಮಾನಸಿಕ ಒತ್ತಡದ ಸುಳಿಗೆ ಸಿಲುಕಿಸುತ್ತದೆಯಾ? ಶನಿದೇವರ ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಬೀಳುತ್ತದೆಯಾ, ಅಥವಾ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಅವಕಾಶವನ್ನೇ ದೂರ ಮಾಡುತ್ತದೆಯಾ? ಈ ಎಲ್ಲ ರಹಸ್ಯಗಳನ್ನು ಇಂದಿನ ಮಾಸ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ಮುಂದುವರಿಸುವ ಮೊದಲು, ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಪ್ಪದೆ ಜೈ ಶನಿದೇವ ಎಂದು ಬರೆಯಿರಿ. ಹಾಗೆ ಸನಾತನ ಭವಿಷ್ಯ ಕುಟುಂಬದ ಭಾಗವಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನಲ್ಗೆ ಬೆಂಬಲ ನೀಡಿ. ಮಕರ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸ್ವತಃ ಶನಿದೇವ. ಶನಿ ಎಂದರೆ ಕೇವಲ ಕಷ್ಟವಲ್ಲ, ಶನಿ ಎಂದರೆ ನ್ಯಾಯ. ಶನಿ ಎಂದರೆ ಶ್ರಮಕ್ಕೆ ತಕ್ಕ ಫಲ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಒತ್ತಡ, ವಿಳಂಬ, ನಿರಾಸೆ ಮತ್ತು ಹೋರಾಟವನ್ನ ಶನಿದೇವರು ಗಮನಿಸುತ್ತಿದ್ದಾರೆ. ಈ ಮೇ ತಿಂಗಳಲ್ಲಿ ಶನಿಯ ಸಂಚಾರ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಶಕ್ತಿಶಾಲಿ ಪರಿವರ್ತನೆಯನ್ನ ತರಲಿದೆ. ಅರ್ಧಕ್ಕೆ ನಿಂತ ಕೆಲಸಗಳು ಮತ್ತೆ ಆರಂಭವಾಗಬಹುದು. ಕೈಚೆಲ್ಲಿದ ಅವಕಾಶಗಳು ಮತ್ತೆ ನಿಮ್ಮ ಬಳಿ ಬರಬಹುದು. ಸೋತುಬಿಟ್ಟೆ ಅನಿಸಿಕೊಂಡ ಮನಸ್ಸಿಗೆ ಹೊಸ ಶಕ್ತಿ ಬರಬಹುದು. ಇದು ವಿಶೇಷವಾಗಿ ಮಕರ ರಾಶಿಯವರಿಗೆ ಪುನರ್ಜನ್ಮದ ಸಮಯ ಎಂದು ಹೇಳಬಹುದು. ಇನ್ನು ಗುರು ಮತ್ತು ಶುಕ್ರನ ಸ್ಥಾನ ಬದಲಾವಣೆ ಈ ತಿಂಗಳ ದೊಡ್ಡ ಹೈಲೈಟ್. ಗುರು ಗ್ರಹದ ಪ್ರಭಾವದಿಂದ ನಿಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕೋರ್ಟು, ಕಚೇರಿ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಲ್ಲಿ ನಿಧಾನವಾಗಿ ನಿಮಗೆ ಅನುಕೂಲಕರ ಬೆಳವಣಿಗೆಗಳು ಕಾಣಬಹುದು. ಶುಕ್ರನ ಪ್ರಭಾವದಿಂದ ಮೇ 15ರ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಹೆಚ್ಚಾಗಲಿದೆ. ಜನರು ನಿಮ್ಮ ಮಾತಿಗೆ ಬೆಲೆ ಕೊಡಲು ಆರಂಭಿಸುತ್ತಾರೆ. ನೀವು ಹೇಳುವುದನ್ನ ಗಮನದಿಂದ ಕೇಳುತ್ತಾರೆ. ಆದರೆ ಒಂದು ಎಚ್ಚರಿಕೆ: ರಾಹು ಮತ್ತು ಕೇತುಗಳ ನೆರಳು ಇನ್ನೂ ನಿಮ್ಮ ರಾಶಿಯ ಮೇಲಿರುವುದರಿಂದ ಅತಿಯಾದ ಆತ್ಮವಿಶ್ವಾಸ ಬೇಡ. ವಿಶೇಷವಾಗಿ ಮೇ 15ರಿಂದ 22ರ ನಡುವೆ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಕೋಪದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಈಗ ಉದ್ಯೋಗ ಮತ್ತು ವೃತ್ತಿಜೀವನದ ಬಗ್ಗೆ ನೋಡೋಣ. ಮಕರ ರಾಶಿಯವರು ಸಹಜವಾಗಿಯೇ ಕಠಿಣ ಪರಿಶ್ರಮಿಗಳು. ಆದರೆ ಹಲವಾರು ಬಾರಿ ನಿಮ್ಮ ಶ್ರಮಕ್ಕೆ ತಕ್ಕ ಗುರುತೇ ಸಿಗುವುದಿಲ್ಲ ಅನ್ನೋ ನೋವು ನಿಮ್ಮೊಳಗಿರುತ್ತದೆ. ಆದರೆ ಈ ತಿಂಗಳು ಪರಿಸ್ಥಿತಿ ಬದಲಾಗಲು ಆರಂಭವಾಗಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಬಹುದು. ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಬಗ್ಗೆ ಸಿಹಿ ಸುದ್ದಿ ಬರಬಹುದು. ವಿಶೇಷವಾಗಿ ಐಟಿ, ಸಾಫ್ಟ್ವೇರ್, ಮಾರ್ಕೆಟಿಂಗ್, ಸರ್ಕಾರಿ ಉದ್ಯೋಗ ಮತ್ತು ಅಕೌಂಟ್ಸ್ ಕ್ಷೇತ್ರದಲ್ಲಿರುವವರಿಗೆ ಇದು ಉತ್ತಮ ಸಮಯ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ತೆರೆಯಬಹುದು. ವ್ಯಾಪಾರಿಸ್ಥರಿಗೆ ಈ ತಿಂಗಳು ಮಿಶ್ರ ಫಲ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಆದರೆ ಹೊಸ ಪಾರ್ಟ್ನರ್ಶಿಪ್ ಅಥವಾ ದೊಡ್ಡ ಒಪ್ಪಂದಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ಡಾಕ್ಯುಮೆಂಟ್ ಓದದೆ ಸಹಿ ಹಾಕಬೇಡಿ. ನಿಮ್ಮ ಅಧಿವಾಳಿಗಳು ನಿಮ್ಮನ್ನ ಹಿಂದಿಕ್ಕಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ತಾಳ್ಮೆ ಮತ್ತು ಅನುಭವ ನಿಮ್ಮನ್ನ ರಕ್ಷಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಒಂದು ರೋಲರ್ ಕೋಸ್ಟರ್ ರೈಡ್ ತರ ಇರಬಹುದು. ತಿಂಗಳ ಆರಂಭದಲ್ಲಿ ಬಾಕಿ ಹಣ ಕೈ ಸೇರಬಹುದು. ಹಳೆಯ ಸಾಲ ತೀರಿಸಲು ಉತ್ತಮ ಸಮಯ. ಆದರೆ ಖರ್ಚುಗಳು ಕೂಡ ಅದೇ ವೇಗದಲ್ಲಿ ಹೆಚ್ಚಾಗುವ ಸಾಧ್ಯತೆಯಿದೆ. ಮನೆಯ ಕೆಲಸ, ವಾಹನ, ಆರೋಗ್ಯ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು. ಹೂಡಿಕೆ ಮಾಡುವವರು ಈ ತಿಂಗಳು ಚಿನ್ನ ಅಥವಾ ಸ್ಥಿರ ಆಸ್ತಿಯ ಕಡೆ ಗಮನ ಕೊಟ್ಟರೆ ದೀರ್ಘಕಾಲದ ಲಾಭ ಸಿಗಬಹುದು. ಆದರೆ ತ್ವರಿತ ಹಣ ಗಳಿಕೆ ಎಂಬ ಹೆಸರಿನ ಮೋಸಗಳಿಗೆ ಬಲಿಯಾಗಬೇಡಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಅದರ ಪರಿಣಾಮವಾಗಿ ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗಬಹುದು. ವಿವಾಹಿತರಿಗೆ ಸಣ್ಣಪುಟ್ಟ ಅಸಮಾಧಾನಗಳು ಬರಬಹುದು.
ಸಂಗಾತಿಯ ಮಾತನ್ನ ಸಂಪೂರ್ಣವಾಗಿ ಕೇಳದೆ ಪ್ರತಿಕ್ರಿಯಿಸಬೇಡಿ. ಪ್ರೇಮಿಗಳಿಗೆ ಇದು ಸ್ವಲ್ಪ ಪರೀಕ್ಷೆಯ ಸಮಯ. ಈಗಲೇ ಸಂಬಂಧವನ್ನ ಮನೆಯವರ ಮುಂದೆ ಹೇಳಿಕೊಳ್ಳಲು ಸೂಕ್ತ ಸಮಯವಲ್ಲ. ಸ್ವಲ್ಪ ತಾಳ್ಮೆ ನಿಮ್ಮ ಸಂಬಂಧವನ್ನ ಉಳಿಸಬಹುದು. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ನಿಮ್ಮ ದೇಹಕ್ಕಿಂತ ಮನಸ್ಸೇ ಹೆಚ್ಚು ದಣಿವನ್ನ ಅನುಭವಿಸಬಹುದು. ಕೆಲಸದ ಒತ್ತಡದಿಂದ ನಿದ್ರೆಯ ಸಮಸ್ಯೆ ಹೆಚ್ಚಾಗಬಹುದು. ಕಾಲುಗಳು, ಕೀಳುಗಳು ಮತ್ತು ಬೆನ್ನು ನೋವಿನ ಬಗ್ಗೆ ಎಚ್ಚರಿಕೆ ಅಗತ್ಯ. ಮೇ 20ರ ನಂತರ ವಾಹನ ಚಲಿಸುವಾಗ ಅತಿಯಾದ ವೇಗ ಬೇಡ. ಕನಿಷ್ಠ 7 ಗಂಟೆಗಳ ನಿದ್ರೆ ಮತ್ತು ಸರಿಯಾದ ಆಹಾರ ಪದ್ಧತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ತಿಂಗಳಿನಲ್ಲಿ ಮಾಡಬೇಕಾದ ಪ್ರಮುಖ ಪರಿಹಾರಗಳು: 2 ಶನಿವಾರಗಳಂದು ಕಪ್ಪು ಎಳ್ಳು ದಾನ ಮಾಡಿ. ಹರಿಯುವ ನೀರಿನಲ್ಲಿ ಕಪ್ಪು ಎಳ್ಳು ಬಿಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕ ಕೇಳಿ ಅಥವಾ ಪಠಿಸಿ. ಶನಿದೇವರ ಮುಂದೆ ಎಳ್ಳೆಣ್ಣೆಯ ದೀಪ ಹಚ್ಚಿ. ಬಡವರಿಗೆ ಅನ್ನದಾನ ಮಾಡಿ. ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿಧಾನವಾಗಿ ಕಡಿಮೆ ಮಾಡುತ್ತವೆ. ಪ್ರೀತಿಯ ಮಕರ ರಾಶಿಯವರೇ, ನಕ್ಷತ್ರಗಳು ನಿಮಗೆ ದಾರಿ ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನೀವೇ. ನಿಮ್ಮ ಶ್ರಮ, ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆ ಸೇರಿಕೊಂಡರೆ 2026ರ ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ತಿರುವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ. ಕಾಮೆಂಟ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ಮತ್ತಷ್ಟು ರಾಶಿ ಭವಿಷ್ಯ, ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ಜೀವನ ಬದಲಾಯಿಸುವ ಜ್ಯೋತಿಷ್ಯ ಮಾಹಿತಿಗಾಗಿ ಈಗಲೇ ಸನಾತನ ಭವಿಷ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.